ಮಾಡ್ಕೋತೀನಿ ಇವತ್ತು ನಾಳೆ ನಮ್ಮ ಮಾನ್ಯ ಇತ್ತಂತ ಮಲ್ಲಿಕಾರ್ಜುನ ಖರ್ಗೆ ಮೀಟ್ ಮಾಡಿ ನನ್ನ ಎಮ್.ಎಲ್.ಸಿ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಾನು ಸಾಕಷ್ಟು ಜನಪ್ರಿಯ ನಾಯಕ, ಸಾಕಷ್ಟು ಜನಪ್ರಿಯ ನನಗೇನು ಜನರಿಗೆ ನಾವು ಇವತ್ತು ಇಡೀ ಸಮಾಜವೇ ಎಲ್ಲ ಸಮಸ್ತ ಕುಲ ಬಾಂಧವರಿಗೆ ನಾನು ಅಣ್ತಮ್ಮರನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ನನ್ನ ತಾಯ್ತಂದನ್ನು ತಿಳ್ಕೊಂಡು, ನನ್ನ ಬಂಧುವನ್ನು ತಿಳ್ಕೊಂಡು ನಾನು ಸಮಸ್ತ ಜನಗಳಿಗೆ ಸೇವೆ ಮಾಡ್ತೀನಿ. ಅದಕ್ಕೆ ನಾನು ಜನರ ಸಲುವಾಗಿ ಹುಟ್ಟು ಬಂದಿದ್ದು, ಜನರ ಸಲುವಾಗಿ ಸಾಯೋದು. ನನಗೆ ಯಾವುದೂ ಆಸೆ ಇಲ್ಲ. ಯಾಕಂದ್ರೆ ನಾವು ಮಕ್ಕಳು ಮರಿ ತಾಯಿ ತಂದೆ ನನಗೆ ಯಾರೂ ಇಲ್ಲ, ಅಣ್ತಮ್ಮರಿಲ್ಲ, ಅಕ್ಕಂಗಿರಿಲ್ಲ. ನಾವು ಇರೋದು ಗಂಡ ಹೆಂಡತಿ ಇಬ್ಬರೇ. ಅದಕ್ಕೆ ನನ್ನ ಮತದಾರ ದೇವರೇ ನನ್ನ ತಾಯಿ ತಂದೆ, ಮತದಾರ ದೇವರೇ ನನ್ನ ಅಣ್ತಮ್ಮರು, ಮತದಾರರೇ ನನ್ನ ತಾಯಿ ತಂದೆ. ಅವರೆಲ್ಲ ಸೇವೆ ಮಾಡೋ ಸಲುವಾಗಿ ನಾನು ಅಧಿಕಾರ ರಾಜಕೀಯದಲ್ಲಿ ಇದ್ದಿದ್ದು. ಅದಕ್ಕೆ ಜನರೇ ಅವ್ರು ನನ್ನ ಪಾಲಿಗೆ ದೇವರು. ಅದಕ್ಕೆ ನಾನು ಜನರ ಸೇವೆ ಮಾಡೋ ಸಲ ಹುಟ್ಟಿದ್ದು, ಜನರ ಸಲುವಾಗಿ ಸಾಯ್ತು. ನಮ್ಮ ಮತ್ತೆ ಇದಕ್ಕೆ ಬಿಟ್ಟು ನನಗೆ ಯಾವುದೂ ಆಸೆ ಇಲ್ಲ. ಯಡಿಯೂರಪ್ಪ ನಡ್ಡಾ ಅವರು ನನ್ನನ್ನು BJP ಬರಮಾಡಿ ಪ್ರೀತಿಯಿಂದ ಗೌರವದಿಂದ BJPಗೆ ಬರಮಾಡಿಕೊಂಡಿದ್ದರು. ನಾನು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು BJP ಸೇರಿದೆ. ಆದರೆ ನಮ್ಮ ರಾಜಕೀಯ ಗುರುಗಳಾದ ಮಲ್ಲಿಕಾರ್ಜುನ ಖರ್ಗೆಯವರು ಅವ್ರ ಹಳೆಯ MP ಎಲೆಕ್ಷನ್ ಬಂದಾಗ ಮತ್ತು ನಮ್ಮ ನಾಯಕರಾದಂಥ ನಮ್ಮ ದೇವರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರು ಇವತ್ತು ನಮ್ಮ ಹಳೆಯಂದರು MP ಎಲೆಕ್ಷನ್ ಇದೆ, ನೀನು BJP ಬಿಟ್ಟು ಕಾಂಗ್ರೆಸ್ ಜಾಯಿನ್ ಆಗಬೇಕಂತಿದ್ರು. ಅದಕ್ಕೆ ನಮ್ಮ ನಾಯಕರಾದಂಥ ಭಾರತ ದೇಶದ ಮಹಾನ್ ನಾಯಕರಾದಂಥ ಪ್ರಭಾವಿ ನಾಯಕರಾದಂಥ ಮುತ್ಸದ್ದಿ ನಾಯಕರಾದಂಥ ಭಾವಿ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಂಥ ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆಯವರು AICC ಅಧ್ಯಕ್ಷರಾಗಿ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂತಿದ್ದಾರೆ, ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂತಿದ್ದಾರೆ, ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂತಿದ್ದಾರೆ. ಅಂಥ ಮಾನ್ಯ ನೇತ. ಅದಕ್ಕೆ ನಮ್ಮ ಹಳೆಯಂದು ಎಲೆಕ್ಷನ್ ಇದೆ, MP ಎಲೆಕ್ಷನ್ ಇದೆ, ನೀವು ಬರಬೇಕಂತ ಹೇಳಿದ್ರೆ ಇವತ್ತು ನನ್ನ ರಾಜಕೀಯ ಗುರುಗಳು ನಮ್ಮ ದೇವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಅವ್ರ ಮಾತೆ ಗೌರವ ಪಟ್ಟು ನಾನು ಕಾಂಗ್ರೆಸ್ ಜಾಯ್ನ್ ಆಗಿದ್ದೀನಿ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು ಮುಂದಿನ 8 ಸೀಟ್ MLC ಖಾಲಿ ಅವ, ಅದ್ರಾಗ ನನಗೆ MLC ಮಾಡ್ಬೋದು ಅಂತ ನಾನು ಹೋಗ್ತೀನಿ.